ಮತಮಂತ್ರವನ್ನ ಶುರು ಮಾಡಿದೆ. ಎನ್ಡಿಎ ಕೂಟ ನಡುವೆ ಸೀಟು ಹಂಚಿಕೆ ಕುರಿತು ಮಾತುಕತೆ ಆರಂಭವಾಗಿದೆ. ಸೀಟ್ ಹಂಚಿಕೆ ಬಗ್ಗೆ ಅಂತಿಮವಾಗಿ ಸಮಾಲೋಚನೆ ನಡೆಸಲಿದ್ದಾರೆ ನಾಯಕರು. ದೆಹಲಿಯ ಗದ್ದುಗೆಗಾಗಿ ಮತಮಂತ್ರ ಈಗ ಜೋರಾಗಿರುವಂಥದ್ದು. ಮೊದಲ ಲಿಸ್ಟ್ ರಿಲೀಸ್ ಆಗಿದೆ. ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬೇಕಿದೆ ಬಿಜೆಪಿ. ಹ್ಯಾಟ್ರಿಕ್ ಅನ್ನ ಬಾರಿಸಬೇಕು. ಶತಾಯ ಗತಾಯ ಈ ಬಾರಿ ಹ್ಯಾಟ್ರಿಕ್ ಅನ್ನ ಬಾರಿಸುವ ಅವಕಾಶವಿದೆ. ಹ್ಯಾಟ್ರಿಕ್ ಅನ್ನ ಬಾರಿಸಬೇಕು. ಹೀಗಾಗಿ ಎನ್ಡಿಎ ಕೂಟದ ನಡುವೆ ಸೀಟು ಹಂಚಿಕೆಯ ಮಾತುಕತೆ ನಡೀತಾ ಇದೆಯಂತೆ. ಅದು ಕೂಡ ಅಂತಿಮ ಹಂತದ ಮಾತುಕತೆ. ಯಾಕಂದ್ರೆ ಮೊನ್ನೆ ರಿಲೀಸ್ ಆದಂತ ಪಟ್ಟಿ ಇದೆಯಲ್ವಾ, 195 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪಟ್ಟಿ, ಅದು ಬಿಜೆಪಿಯದ್ದು ಮಾತ್ರ. ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬೇಕು ಅಂದ್ರೆ ಎನ್ಡಿಎ ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆ ನಡೀಬೇಕಿದೆ. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಯಾರ್ಯಾರ ನಡುವೆ ಮಾತುಕತೆ ನಡೀತಾ ಇದೆ? ಕರ್ನಾಟಕಕ್ಕೆ ಬಂದ್ರೆ ಇನ್ನೂ ಬಗೆಹರಿಯದ ಜೆಡಿಎಸ್ ಜೊತೆ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ. ಈಗಾಗಲೇ ಫಸ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿರುವಂತಹ ವರಿಷ್ಠರು ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬೇಕಿದೆ. ನಾಳೆ ದೆಹಲಿಯಲ್ಲಿ ಅಂತಿಮ ಹಂತದ ಸಮಾಲೋಚನೆಯನ್ನ ಕೂಡ ನಡೆಸಲಿದ್ದಾರೆ. ವರಿಷ್ಠರಿಂದ ಭರವಸೆಯ ಬೆಳಕು, ವಿಶ್ವಾಸ ಎಲ್ಲವೂ ಸಿಕ್ಕಿದೆ. ಆದ್ರೆ ಸಂಸದೆ ಸುಮಲತಾ ನಡೆಯಿಂದ ಜೆಡಿಎಸ್ಗೆ ಫುಲ್ ಟೆನ್ಷನ್ ಆಗಿದೆ ಅಂತ. ಜೆಡಿಎಸ್ ಬಿಜೆಪಿ ಬಾರಿ ಲೋಕಸಭಾ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬಿಜೆಪಿಯ ವರಿಷ್ಠರು ಫಸ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಕರ್ನಾಟಕದ ಒಂದೇ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಫೈನಲ್ ಮಾಡಿಲ್ಲ. ಕಾರಣ ಏನಂದ್ರೆ ಜೆಡಿಎಸ್ನ ಮೈತ್ರಿ. ಜೆಡಿಎಸ್ ಜೊತೆ ಮೈತ್ರಿ ಕರಾರಾಗಿದೆ. ಸೀಟು ಹಂಚಿಕೆಯ ಪ್ರಕ್ರಿಯೆ ಮಾತ್ರ ಇನ್ನೂ ನಡೀತಾನೇ ಇದೆ. ಕಗ್ಗಂಟಾಗಿರುವಂತಹ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ. ಬಿಜೆಪಿಯ ನಾಯಕರು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಫಿಕ್ಸ್ ಅಂತ ಹೇಳಿದ್ದಾರಂತೆ. ಆದ್ರೂ ಜೆಡಿಎಸ್ ನಾಯಕರಿಗೆ ಒಂದಿಷ್ಟು ಟೆನ್ಷನ್ ಇದೆ. ಕಾರಣ ಹಾಲಿ ಸಂಸದೆ ಸುಮಲತಾ ಅವರ ನಡೆ ಏನಾಗುತ್ತೆ ಅಂತ. ಇನ್ನು ಇದೇ ವಿಚಾರಕ್ಕೆ ಜೆಡಿಎಸ್ ನಾಯಕರು ನಾಳೆ ದೆಹಲಿಗೆ ಹೋಗ್ತಾರೆ ಅಂತಿಮ ಹಂತದ ಮಾತುಕತೆಯನ್ನು ನಡೆಸಲಿಕ್ಕೆ. ಯಾಕಂದ್ರೆ ಜೆಡಿಎಸ್ಗೆ ಎಷ್ಟು ಸೀಟು ಈಗಾಗಲೇ ಮಾಹಿತಿ ಇರುವಂಥ ಪ್ರಕಾರ ಜೆಡಿಎಸ್ಗೆ 3 ಲೋಕಸಭಾ ಕ್ಷೇತ್ರಗಳು ಬಹುತೇಕ ಫಿಕ್ಸ್ ಆಗಿರುವಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ, ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರ ಇದು ಫೈನಲ್ ಆಗಿದ್ರೂ ಕೂಡ ಮಂಡ್ಯದಲ್ಲಿ ಜೆಡಿಎಸ್ಗೆ ಕಂಟಕವಾಗ್ತಾ ಇರುವಂಥದ್ದು ಸುಮಲತಾ ಅವರ ನಡೆ. ಹೀಗಾಗಿ ಸುಮಲತಾ ಅವರ ಫ್ಯಾಕ್ಟರ್ ಮಂಡ್ಯದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಒಂದು ವೇಳೆ ಏನಾದರೂ ಜೆಡಿಎಸ್ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಸುಮಲತಾ ಅವರ ನಡೆ ಏನಾಗುತ್ತೆ? ಸುಮಲತಾ ಅವರು ಈಗಾಗಲೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿಬಹುದು. ಆ ಸಂದರ್ಭದಲ್ಲಿ ಬಿಜೆಪಿಯ ಕೇಡರ್ ಯಾವ ರೀತಿ ವರ್ಕ್ ಆಗುತ್ತೆ? ಬಿಜೆಪಿಯಲ್ಲಿ ಅತ್ಯಂತ ತಳಮಟ್ಟದಲ್ಲಿ ಇರುವಂಥ ಕಾರ್ಯಕರ್ತರು, ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರಲ್ವಾ, ಅವರು ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ತೊಡಗಿಸ್ಕೋತಾರೆ? ಜೆಡಿಎಸ್ಗೆ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರಾ? ಈ ಅನುಮಾನ ಜೆಡಿಎಸ್ನ ನಾಯಕರಿಗೆ ಇರುವಂಥದ್ದು. ಯಾಕಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಇದ್ದದ್ದು ಈವರೆಗೂ ಕೂಡ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಂತ. ಆದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಸೆನಾರಿಯೋ ಚೇಂಜ್ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಹಿಡಿತವನ್ನು ಸಾಧಿಸಿರುವಂಥದ್ದು ಮಂಡ್ಯದಲ್ಲಿ. ಕಾರಣ ಏನಂದರೆ ಬಿಜೆಪಿ ಗಟ್ಟಿಯಾಗಿ ನೆಲೆಯೂರ್ತಾ ಇದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ 20 ರಿಂದ 30 ಸಾವಿರ ವೋಟ್ಗಳನ್ನು ಪಡೆದುಕೊಂಡಿರುವಂಥದ್ದು ಬಿಜೆಪಿ. ಒಟ್ಟಾರೆಯಾಗಿ ಮಂಡ್ಯ 8 ವಿಧಾನಸಭಾ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ ಆಲ್ಮೋಸ್ಟ್
1.5 ಲಕ್ಷಕ್ಕೂ ಹೆಚ್ಚು ಮತಗಳು ಬಿಜೆಪಿಯದ್ದು ಇರುವಂಥದ್ದು. ಈ 1.5 ಲಕ್ಷ ಮತಗಳಿದೆಯಲ್ವಾ ಬಿಜೆಪಿಯದ್ದು, ಅದು ನಿಜವಾಗ್ಲೂ JDSಗೆ ಬರುತ್ತಾ ಈ ಪ್ರಶ್ನೆ. ಕಾರಣ ಏನಂದರೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಸುಮಲತಾ ಅವರು ಬಿಜೆಪಿಯ ಪರವಾಗಿ ಕೆಲಸ ಮಾಡಿದ್ರು. ಸುಮಲತಾ ಅವರ ಹಿಂದೆ ಒಂದಿಷ್ಟು ದೊಡ್ಡ ಬಳಗ ಬಿತ್ತು, ಬೆಂಬಲಿಗರಿದ್ರು, ಬಿಜೆಪಿಗರಾಗಿದ್ರು. ಅವರು ಒಂದು ವೇಳೆ ಏನಾದರೂ ಸುಮಲತಾ ಅವರು ಸ್ಪರ್ಧೆ ಮಾಡದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಪರವಾಗಿ ನಿಲ್ತಾರಾ ಅಥವಾ JDSಗೆ ಸಪೋರ್ಟ್ ಮಾಡ್ತಾರಾ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಏನಾದರೂ ಸುಮಲತಾ ಅವರು ಸ್ಪರ್ಧೆ ಮಾಡಿ JDSನಿಂದ ಕ್ಯಾಂಡಿಡೇಟ್ ಹಾಕಿದ್ರೆ ಆಗ JDS ಖಡಾಖಂಡಿತವಾಗಿ ವಿನ್ ಆಗಲೇಬೇಕು. ಯಾಕಂದರೆ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಹಿಡಿತದಲ್ಲಿ ತೆಗೆದುಕೋಬೇಕಾಗುತ್ತೆ. ಅಲ್ಲಿ ಬಿಜೆಪಿಯ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಆದರೆ ಕೇಡಾರಲ್ಲಿ ಆ ರೀತಿಯ ವಾತಾವರಣ ಇದೆಯಾ ಅಂದರೆ ಇಲ್ಲ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಬಿಜೆಪಿಯ ಕೇಡಾರ್ JDS ವಿರೋಧವಾಗಿ ನಿಂತದ್ದು, ಜೊತೆಗೆ JDS ಅನ್ನು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಂಥದ್ದು. ಈಗ ಮೈತ್ರಿ ಏನೋ ಆಗಿದೆ, ಆದರೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ? ಇಲ್ಲಿ ಮ್ಯಾಥ್ಸ್ ವರ್ಕೌಟ್ ಆಗುತ್ತೆ. ಮಂಡ್ಯದಲ್ಲಿ ಬಿಜೆಪಿ JDSನ ಮತಗಳು ಒಟ್ಟಾದರೆ ಮೈತ್ರಿ ಅಭ್ಯರ್ಥಿಯ ಗೆಲುವು ತುಂಬ ಈಸಿ ಆಗುತ್ತೆ. ಇದು ಮ್ಯಾಥ್ಸ್ ಕ್ಲಿಯರ್ ಆಗಿ ವರ್ಕೌಟ್ ಆಗುತ್ತೆ. ಆದರೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ? ಕಾರ್ಯಕರ್ತರ ನಡುವೆ ಕೆಮಿಸ್ಟ್ರಿ ಇದೆಯಲ್ಲ, ಹೊಂದಾಣಿಕೆ ವರ್ಕೌಟ್ ಆಗುತ್ತಾ? ಈ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾ, ಈಗ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ನಾಯಕರು ಒಂದು ಕಡೆ ತಯಾರಿಯನ್ನು ಆರಂಭಿಸಿದ್ದಾರೆ. ದೂರವಾಣಿ ಸಂಪರ್ಕ ಕಡಿತವಾಗಿರುವಂಥದ್ದು. ಈಗಾಗಲೇ ಮೈತ್ರಿ ಹಂಚಿಕೆ, ಸೀಟು ಹಂಚಿಕೆ ಜೋರಾಗ್ತಾ ಇರುವಂಥದ್ದು. ಅದು ಕರ್ನಾಟಕದ ಮಟ್ಟಿಗೆ ಯಾಕೆ ಬಿಜೆಪಿಯ ಟಿಕೆಟ್ ಲೇಟ್ ಆಗ್ತಾ ಇದೆ, ಅಭ್ಯರ್ಥಿಗಳ ಪಟ್ಟಿ ಲೇಟ್ ಆಗ್ತಾ ಇದೆ ಅಂದರೆ ಇದಕ್ಕೆ ಸ್ಪಷ್ಟ ಉತ್ತರ JDS ಜೊತೆಗಿನ ಮೈತ್ರಿ. JDS ಜೊತೆಗಿನ ಮೈತ್ರಿ ಆಗಿದೆಯಲ್ವಾ, ಇಲ್ಲಿ 3 ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ತಾರೆ ಸರಿ. ಆದರೆ ಉಳಿದಂಥ ಲೋಕಸಭಾ ಕ್ಷೇತ್ರದಲ್ಲಿ JDS ಹೊಂದಾಣಿಕೆ ಮಾಡಿಕೊಳ್ಳುತ್ತಾ, JDS ಸಪೋರ್ಟ್ ಮಾಡುತ್ತಾ, ಯಾರಿಗೆ ಟಿಕೆಟ್ ಕೊಡಬೇಕು, ಈ ಪ್ರಶ್ನೆಗಳು ಉದ್ಭವವಾಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾ, ನಾಳೆ HD ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ. ಯಾವೆಲ್ಲ ವಿಚಾರಗಳು ಇಲ್ಲಿ ಚರ್ಚೆ ಆಗಬಹುದು ಅಂತ? ಎಸ್ ಮಹೇಶ್, ಪ್ರಮುಖವಾಗಿ ನಾಳೆ ಏನ್ ಸಭೆ ನಡೆಸ್ತಾ ಇದ್ದಾರೆ ಅದು ಪ್ರಮುಖವಾಗಿ ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂತಹ ಸಭೆ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಈ ಬಾರಿ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟರು ಸಹ ಅಲ್ಲಿರ್ತಕ್ಕಂಥ ಒಂದಿಷ್ಟು ಆ ನಾಯಕರಿಂದ ಇನ್ನೂ ಗೊಂದಲ ಹಾಗೇ ಇದೆ. ಯಾಕೆಂತಂದ್ರೆ ಸುಮಲತಾ ಅವರು ನಾವು ಬಿಜೆಪಿಯಿಂದ ಮಂಡ್ಯ ಕ್ಷೇತ್ರದಲ್ಲೇನೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಂಡ್ಯ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಒಂದು ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾಳೆ ಏನು ರಾಜ್ಯ ಬಿಜೆಪಿ ಮತ್ತೆ JDS ನಾಯಕರ ಒಂದು ಸಭೆ ಕೂಡ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಮಾಜಿ CM ಆದಂತಹ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ದೇವೇಗೌಡರು ಸಹ ಭಾಗಿಯಾಗುವ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ. ಇನ್ನು ಇದ್ರ ಜೊತೆಗೇನೆ ಮಂಡ್ಯದ ಪ್ರಸ್ತುತ ಸಂಸದರಾದಂತಹ ಸುಮಲತಾ ಅವರನ್ನು ಸಹ ಈ ಒಂದು ಸಭೆಗೆ ಕರೆದು ಒಂದಿಷ್ಟು ಮಾತುಕತೆಗಳನ್ನ ನಡೆಸಿ ಬಿಜೆಪಿ ಅಭ್ಯರ್ಥಿಯಿಂದ ಯಾರನ್ನ ಹಾಕ್ಬೇಕು, ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂದ್ರೆ ಯಾವ ರೀತಿಯಾದಂತಹ JDS ಬೆಂಬಲ ಕೊಡ್ಬೇಕು ಅನ್ನೋ ಒಂದು ಮಾತುಕತೆಗಳು ಸಹ ನಡೆಯುತ್ತೆ. ಇದ್ರ ಜೊತೆಗೇನೆ ಸುಮಲತಾ ಅವರನ್ನು ಹೊರತುಪಡಿಸಿ JDS ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು, ಅದ ಟಿಕೆಟ್ ಕೊಟ್ಟ ನಂತರ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕಾರ್ಯಕರ್ತರಾಗ್ಲಿ JDS ಕಾರ್ಯಕರ್ತರಾಗ್ಲಿ ಯಾವ ರೀತಿ ಅವ್ರಿಗೆ ಬೆಂಬಲ ಕೊಡ್ತಾರೆ. ಯಾಕೆಂತಂದ್ರೆ ಈ ಎಲ್ಲಾ ಒಂದು ಕ್ಷೇತ್ರಗಳಿಗೆ ಒಂದು ನಾವು ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು ಮಂಡ್ಯ ಕ್ಷೇತ್ರ ಒಂದು ಜಿದ್ದಾಜಿದ್ದಿ ಕ್ಷೇತ್ರ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸಾಕಷ್ಟು ಗೊಂದಲಗಳಿಂದ ಕೂಡಿಕೊಂಡಿರುವಂತಹ ಕ್ಷೇತ್ರ. ಹಾಗಾಗಿ ಯಾವ ಅಭ್ಯರ್ಥಿಯನ್ನು ಈ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಬೇಕು ಅನ್ನೋ ಒಂದು ಗೊಂದಲ ಕೂಡ ಸಾಕಷ್ಟು ಇದೆ. ನಾವು ಈ ಹಿಂದೆ ಕೂಡ 2-3 ಸಭೆಗಳನ್ನು ಸಹ ನಡೆಸಿದ್ದಾರೆ. ಆ ಒಂದು ಸಭೆಯಲ್ಲಿ ಕೂಡ ಕುಮಾರಸ್ವಾಮಿ ಮಂಡ್ಯ ಒಂದು ಕ್ಷೇತ್ರ ನಮ್ಗೆ JDS ಅಭ್ಯರ್ಥಿಗೆ ಕೊಡ್ಬೇಕು ಅಂತೇಳಿ ಏನು ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಒಂದು ಸಾಕಷ್ಟು ತಲೆದಂಡಾಗಿ ಈ ಒಂದು
ಕ್ಷೇತ್ರ ಪರಿಣಮಿಸಿದೆ. ಇಂದು ಏನು ಸಂಜೆ ಅಷ್ಟೊತ್ತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಸೇರಿದಂತೆ ಒಂದಿಷ್ಟು ಜೆಡಿಎಸ್ ನಾಯಕರು ಸಹ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ. ಅದ್ರ ಜೊತೆಗೇನೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಸಹ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಕೂಡ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಅಥವಾ ನಾಳೆ ಇನ್ನೊಂದು ಸುತ್ತಿನ ಮಾತುಕತೆ ಕೂಡ ನಡೆಯುತ್ತೆ. ಅದಾದ ನಂತರ ಜೆಡಿಎಸ್ ನ ಮಾಜಿ ಸಿಎಂ ಕುಮಾರಸ್ವಾಮಿ ದೇವೇಗೌಡರು ನೇತೃತ್ವದಲ್ಲಿ ಸಹ ಇನ್ನೊಂದು ಸುತ್ತಿನ ಸಭೆ ನಡೆಸಿ ಮಂಡ್ಯ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದೊಂದು ಕೂಡ ಫೈನಲ್ ಆಗುತ್ತೆ. ಯಾಕೆಂತಂದ್ರೆ ನಾಳೆ ಸೋಮವಾರ ಅಥವಾ ಮಂಗಳವಾರದ ಒಳಗೆ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಈ ಒಂದು 2 ದಿನಗಳ ಮಧ್ಯದಲ್ಲೇ ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಒಂದು ಗೊಂದಲಕ್ಕೆ ತೆರೆ ಬೀಳಲಿದೆ. ಮಹೇಶ್, ಧನ್ಯವಾದ ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ. ಲೋಕಸಭಾ